ಇವಾಗ ನಾವು ಯಾವ್ದು ಸಸ್ಯಗಳನ್ನು ಕೊಲ್ಲೋದಿಲ್ಲ, ಆಮೇಲೆ ಬೆಳೆಯೋದನ್ನ ಯಾವತ್ತು ಕಟ್ ಮಾಡಕ್ಕೆ ನಮಗೆ ಇಷ್ಟ. ತುಂಬಾ ಧನ್ಯವಾದಗಳು. ಕೈ ಮುಗಿತು ಹಿಂಗಂತ ಎಲ್ಲ ಭಕ್ತರು ಕೇಳ್ತಾ ಇದ್ದಾರೆ, ನಿಮ್ಮ ಪರಮ ಭಕ್ತೆ ಯಾರೋ ಇದ್ದಾರೆ ಅಂದ್ರಲ್ಲ, ಅವ್ರ ಹೆಸರು ಏನು ಅಂತ ಹೇಳ್ಬೇಕು. ಅದೆಲ್ಲ ನಾವು ದೀಪ ಸಮಾಧಿಯಲ್ಲಿದ್ದಾಗ ನಮಗೆ ಯಾರು ಭಕ್ತರು ಎಲ್ಲರೂ ಒಂದೇ, ಗಂಡೆ ಆಗಿರ್ಬೋದು ಹೆಣ್ಣೆ ಆಗಿರ್ಬೋದು, ಲಿಂಗ ಭೇದ ಇಲ್ಲ. ಈ ಸಮಾಧಿಯಲ್ಲಿ ಹೋದಾಗ ನೀವು ಭಕ್ತರ ತರ ಇವಾಗ ನೀವು ಬಂದು ನೀವು ಯಾರು ರಿಪೋರ್ಟರ್ಸ್ ಎಲ್ಲ ಏನೇನೋ ಕೇಳ್ತಿರಲ್ವಾ, ನೀವೆಲ್ಲ ಮಾಡೋದು ಏನಕ್ಕೆ ಅಂತಂದ್ರೆ ನಿಮ್ಮ ಪಬ್ಲಿಸಿಟಿ ಮಾಡ್ತೀರಾ. ನಾವು ಏನೋ ಒಂದು ಒಳ್ಳೆಯ ಒಂದು ವಿಷಯವನ್ನ ಜನಕ್ಕೆ ತಿಳಿಸ್ಬೇಕು ಅಂತ ಹೇಳ್ತಾ ಇದ್ದೇವೆ. ನಾವು ಕೆಟ್ಟ ವಿಚಾರಗಳನ್ನ ಇಲ್ಲಿ ದಯವಿಟ್ಟು ತರಬೇಡಿ. ದಯವಿಟ್ಟು ಇದು ಸುಸಂಸ್ಕೃತರಾದಂತಹ ಇದು ಜನಗಳಲ್ಲಿದ್ದಾರೆ. ದಯವಿಟ್ಟು ವಿಷಯವನ್ನು ಬಿಟ್ಟು ದೂರ ಹೋಗಿ. ಶರಣ ಸರಿ, ನೀವು ಹೋಗಿ ಹೋಗಿ ಡ್ರೈವರ್ ಕೈಲಿ ಹಾಕೊಂಡ್ರಿ. ಇದು ಒಂದು ಕನ್ಸ್ಪಿರಸಿ ಅಂತ ಹೇಳ್ತಾರಲ್ಲ, ನಾನು ಹೇಳಿದೆ ಅವನಿಗೆ ಡ್ರೈವ್ ಮಾಡುವಾಗ GPS ಯೂಸ್ ಮಾಡಬೇಡ, ನಾನು ಡೈರೆಕ್ಷನ್ ಮಾಡು ಅಂತಂದಿದ್ದಕ್ಕೆ ಅವನಿಗೆ ಗೊತ್ತಾಗ್ಲಿಲ್ಲ. ಸದಾನಂದ ಸ್ವಾಮಿ ಅವರು ಡೈರೆಕ್ಷನ್ ಅಡ್ರೆಸ್ ಕೊಡಿ ಅಂದ್ರೆ ಡೈರೆಕ್ಷನ್ ಬಿಗ್ ಇದೆ, ಬಿಗ್ ವೈ ಇದೆ ಅಂತಂದು ನಮಗೆ ತುಂಬಾನೇ ಆ ಕಡೆ ಈ ಕಡೆ ಮಾಡಿಬಿಟ್ರು. ಅದಕ್ಕೆ ತಲೆ ಕೆಟ್ಟು ಇದು ಸ್ವಾಮೀಜಿಗೆ ಏನೋ ಕೈವಾಡ ಇದೆ ಅನ್ಕೊಂಡು ಅವನೇನೋ ಮಾರ್ಕಿಂಗ್ ಮಾಡಿಬಿಟ್ಟ ವಿಡಿಯೋ. ಅದು ಸರಿ, ಈಗೂ ಮತ್ತೆ ವೈಗೂ ಅಷ್ಟು ದೊಡ್ಡ ಗ್ಯಾಪ್ ಇದೆ, ಅದನ್ನೇ ತಿಳ್ಕೊಳ್ಳೋದೇ ಬಂದ್ಬಿಟ್ಟು. ಜೀವನದಲ್ಲಿ ಇರೋದು ಹಂಗೆ, ಭಾಳ ಸಣ್ಣ ಸಣ್ಣ ಇದರಲ್ಲಿ ದೊಡ್ಡ ದೊಡ್ಡ ಗ್ಯಾಪ್ ಇರುತ್ತೆ. ಇವಾಗ ಕ್ಯಾಂಪಿಂಗ್ ಹೋದ್ಮೇಲೆ ಗೊತ್ತಾಗುತ್ತೆ ಈ ಕ್ಯಾಂಪಿಂಗಲ್ಲಿ ಆಗ್ತೈತೆ. ತುಂಬಾ ಜನ ಮಾವಿನಕಾಯಿ ತಿಂತಾ ಇದ್ದಾರೆ. ಅಲ್ಲಿಟ್ಟಿದ್ದಂತ ಒಂದು ಫುಲ್ ಒಂದು ಮಾವಿನಕಾಯಿ, ಹುಳಿ ಮಾವಿನಕಾಯಿನ ಖಾಲಿ ಮಾಡಿಬಿಟ್ಟು ಅದರಲ್ಲಿ ಮಧು ಅವರು ತುಂಬಾ ಖಾಲಿ ಮಾಡಿದ್ದಾರೆ ಅಂತ. ನಾವು ಟೆಂಟಲ್ಲಿ ಮಲ್ಕೊಂಡಿಲ್ಲ ದಯವಿಟ್ಟು. I don't know what happens in deep samadhi. ಅದು ಸರಿ, ಗಿರೀಶ ಮತ್ತೆ ಸದಾ ತಿಂದ್ರಲ್ಲ ಮಾವಿನಕಾಯಿ, ಅದಕ್ಕೆ ನಿಮ್ಮ ಉತ್ತರ? ಗಿರೀಶನ್ಗೆ ಹೇಳ್ಬೋದು, ಆದ್ರೆ ಸದಾ ರಾತ್ರಿ ಯಾರ ಜೊತೆ ಮಲ್ಕೊಂಡಿದ್ದ ಅಂದ್ರೆ ರಘುವತ್ತಮ ಅವರೇ, ನೀವು ಕಷ್ಟಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು. ನಾವು ಸನ್ಯಾಸಿಗಳು ದೂರದೃಷ್ಟಿಯುಳ್ಳ, ರಾತ್ರಿ ಎಲ್ಲ ಮಲ್ಕೊಂಡಿದ್ರು ನಮ್ಮ ಆತ್ಮ ಸುತ್ತಾ ಇರುತ್ತೆ. ಎಲ್ಲರ ಟೆಂಟಲ್ಲಿ ನಮ್ಮ ಆತ್ಮ ಎಣಿಕೆ. ಬರೀ ಟೆಂಟ್ ಅಷ್ಟೇ ಅಲ್ಲ, ಕ್ಯಾಬಿನ್ ಅನ್ನೋದನ್ನ ಮಹೇಶ್ವರ. ಅಲ್ಲ, ನೀವು ಎಲ್ಲರೂ ಒಂದು ಮೆಸೇಜ್ ಹೇಳಬೇಕಿತ್ತು. ನಾವು ನೈಟ್ ಬಂದು ಏನನ್ನೂ ಮುಟ್ಟಿಲ್ಲ, ನಾವು ಯಾವುದೇ ವಸ್ತುನ ಇಲ್ಲಿ ಬಂದು ಮುಟ್ಟಿಲ್ಲ. ನಾವು ಅಲ್ಲೇ ನಾವು ಚಿಕನ್ ಮಾಡಿಕೊಂಡು ನಾವು ತಿಂದು ಇದನ್ನ ಮಾಡಿದ್ದೇವೆ. ಯಾವುದು ನಾವು ಬರುವಾಗ ರಾತ್ರಿ ಕೈ ಎತ್ಕೊಂಡು ಅಡ್ಡಾಡ್ತಿದ್ವಿ, ಯಾಕಂದ್ರೆ ನಮ್ಮ ಕೈಗಳು ಎಲ್ಲಿ ಹೋಗ್ತಾ ಇಲ್ಲ, ಮೇಲೆ ಇದ್ದಾವೆ. ಅದಕ್ಕೆ ನಾವು ಏಸು ಕ್ರಿಸ್ತ ಅನ್ಕೊಂಡಿದ್ವಿ. ಬಟ್ ಬೇರೆ ಒಂದು ಕೇಳೋಣ ಅಂತ ಸ್ವಾಮಿಗಳೇ, ರಾತ್ರಿ ಬಂದು ನಾವು ರಾತ್ರಿನೇ ಮಾತಾಡಿದ್ದೇವೆ. ಅವರು ಶಿವಶರಣೆ ನ್ಯಾನ್ಸಿ ಅವ್ರು ನೀವು ಶರಣೆ ಹೇಳಿದ ತಕ್ಷಣ ನಿಮ್ಮ ಭಕ್ತರಾಗೋದ್ರಂತೆ. ಅವರು ಎಲ್ಲರೂ ಭಕ್ತರೇ ಅಂತ ಮೊದಲೇ ಹೇಳಿದ್ದೇವೆ. ಅವರು ಈ ಕ್ಯಾಂಪಿಂಗ್ ಅಲ್ಲಿ ನಾವು ಒಂದು ಏನೋ ಮಾಡ್ತೀವಿ, ಅವರು ಒಂದು ಇದನ್ನು ಕೊಡ್ತಾರೆ, ಒಂದು ಕ್ಯಾಂಪಿಂಗ್ ಸೆಟ್ ಫ್ರೀ ಕೊಡ್ತಾರೆ. ನಮ್ಮ VS ವತಿಯಿಂದ ಇಲ್ಲಿ ಅನುಭವ ಮಂಟಪ ಸ್ಟ್ಯಾಚ್ಯೂ ಹೇಳು. ಶರಣ ಭಕ್ತಿ ನ್ಯಾನ್ಸಿ ಅವರಿಗೆ ಎಲ್ಲರೂ ಧನ್ಯವಾದ ಹೇಳಬೇಕು ಅಂತ. ಸ್ಟ್ಯಾಚ್ಯೂ ಯಾವುದೋ ಮಾಡ್ತೀನಿ. ಇನ್ನು ಮುಂದಿನ ಕ್ವಶನ್ ತಗೊಳಕ್ಕಾಗಲ್ಲ, ನಾವು ಯಾತ್ರೆಗೆ ಹೋಗ್ತೀವಿ.